They have supported us in the event, and this is a mass awareness campaign. In this, we have central government and the state government programs and policies are coming up with the all the scientists who are participating, and they are doing interaction face to face with the general masses. ನೀವೇ 16 ಬಾರಿ ಬಜೆಟ್ ಅನ್ನು ಮಂಡಿಸಿ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂದರೆ ಇಟ್ ಇಸ್ ಯುವರ್ ಫೇಲ್ಯೂರ್. ಆದವರೆಲ್ಲ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅವರೇ ಎಲ್ಲ 60 ವರ್ಷ ಮುಖ್ಯಮಂತ್ರಿಗಳು ನಿಮ್ಮವರೇ, PWD ಮಂತ್ರಿ ನಿಮ್ಮವರೇ, ನೀರಾವರಿ ಮಂತ್ರಿ ನಿಮ್ಮವರೇ, ಸತತವಾಗಿ ನೀರಾವರಿ ಮಂತ್ರಿಗಳು, ಸತತವಾಗಿ PWD ಮಂತ್ರಿಗಳು. ಯಾಕೆ ರಸ್ತೆಗಳು ಹಳ್ಳ ಬಿದ್ದಿದೆ? ಯಾಕೆ ನೀರಾವರಿ ಯೋಜನೆಗಳು ಒಂದಕ್ಕೂ ಹಣ ಬಿಡುಗಡೆ ಮಾಡ್ತಾ ಇಲ್ಲ? ಕೃಷ್ಣೆಯ ಕಣ್ಣೀರು, ಕೃಷ್ಣೆಗೆ ಒಂದಕ್ಕೆ 50,000 ಕೋಟಿ ಕೊಡ್ತೀನಿ ಅಂತ ಹೇಳಿದರು. ಪುಸ್ತಕನೇ ಬಂದಿದೆ. ಪ್ರತಿ ವರ್ಷ 10,000 ಕೋಟಿ ಇತ್ತು. ಈಗೇನು ಹೇಳ್ತಾರೆ? ಮಾತು ಬದಲು. ಕಾಂಗ್ರೆಸ್ ಅವರು ಇವತ್ತು ಉತ್ತರ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಯಾವುದೇ ಘೋಷಣೆ ಮಾಡಿದೆ, ಯಾವುದೇ ಹಣವನ್ನು ಘೋಷಣೆ ಮಾಡಿದೆ, ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಘೋಷಣೆ ಮಾಡಿದೆ. ಇಡೀ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ದಾರೆ. 1,000 ಕೋಟಿ ಬರಬೇಕಂತೆ. ಇವ್ರದೇ ಪಾರ್ಲಿಮೆಂಟ್ ಮೆಂಬರು, ಕಾಂಗ್ರೆಸ್ ಪಾರ್ಲಿಮೆಂಟ್ ಮೆಂಬರು ಈ ಪಾರ್ಲಿಮೆಂಟಲ್ಲಿ ಕ್ವಶನ್ ಹಾಕಿದ್ದಾರೆ. ನನಗಿರುವಂಥ ಮಾಹಿತಿ ಮತ್ತೆ ಚೆಕ್ ಮಾಡ್ತಿರ್ಬೇಕಾದ್ರೆ ಅವ್ರು ಕೇಳಿದ್ದಾರೆ, ಜಲ್ ಜೀವನ್ ಹಣ ಯಾವಾಗ ಬಿಡುಗಡೆ? ನೀವು ಬಿಲ್ ಸಬ್ಮಿಟ್ ಮಾಡಿ ನಾವು ಹಣ ಬಿಡುಗಡೆ ಮಾಡ್ತೀವಿ. ನಮ್ಮ PSC ಚೇರ್ಮನ್ CC ಪಾಟೀಲ್ ಅವರು ಅವ್ರದೇ ಕಮಿಟಿಯಲ್ಲಿ ಅಧಿಕಾರಿಗಳು ಬಂದು ಉತ್ತರ ಕೊಟ್ಟಿದ್ದಾರೆ. ನಮಗೆ ಬಿಲ್ ಸಬ್ಮಿಟ್ ಮಾಡೋಕೆ ಆಗ್ತಾ ಇಲ್ಲ, ಕೆಲಸ ಆಗಿಲ್ಲ, ಕೆಲಸಕ್ಕೆ ಯಾರ್ಯಾರು ಟೆಂಡರ್ ಆಗಿತ್ತು ಅವರು ಸರಿಯಾಗಿ ಕೆಲಸ ಮಾಡಿಲ್ಲ, ಸಬ್ಮಿಟ್ ಮಾಡೋಕ್ಕಾಗಿಲ್ಲ ಅಂತ PSC ಕಮಿಟಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸವಾಲಾಗ್ತದೆ CC ಪಾಟೀಲ್ ಅವರು. ನಾನೆಲ್ಲ ದಾಖಲೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ಉತ್ತರ ಕರ್ನಾಟಕಕ್ಕೆ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂದರೆ ಇದು ಸುಳ್ಳೇ ಅಲ್ಲ.